ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಹೇಗಿದ್ದೀರಿ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿದ್ದೀರಿ ಅಂತ ನಾನು ಭಾವಿಸ್ತೇನೆ. ನೋಡ್ಬೋದು, ಇವತ್ತು ತುಂಬ ರುಚಿಯಾದ ಘಮ ಘಮ ಅನ್ನುವಂಥ ಒಂದು ಹಾಲು ಗೆಡ್ಡೆ ಮತ್ತು ಬೇಳೆ ಮತ್ತು ಸುಲಿ ಅವರೆಕಾಳನ್ನು ಹಾಕಿ ಮಾಡಿರುವಂಥ ಒಂದು ಗ್ರೇವಿ ಉಂಟಲ್ಲ, ನೀವು ಅದು ತಿಂದಷ್ಟು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ, ಅಷ್ಟು ಒಳ್ಳೆಯಾಗಿದೆ. ನನ್ನ ಮಕ್ಕಳಂತೂ ಇದನ್ನು ನೋಡಿ, ಅಮ್ಮ ಒಳ್ಳೆ ನೀವು ಮಟನ್ ಸಾರು ಮಾಡಿದಾಗೆ ಸ್ಮೆಲ್ ಬರ್ತಾ ಉಂಟಿಡಿ ಮನೆಯೆಲ್ಲ ಅಂತ ಹೇಳ್ತಾಯಿದ್ರು. ಸೊ ಇದನ್ನು ಈ ರೆಸಿಪಿನ ನಾನು ನಿಮ್ಮ ಜೊತೆಯಲ್ಲಿ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳಿ ನಿಮಗೆ ಒಂದೊಂದಾಗಿ ತೋರಿಸ್ಕೊಡ್ತೇನೆ, ಬನ್ನಿ ಫ್ರೆಂಡ್ಸ್. ಮೊದಲಿಗೆ ನೆನೆಸಿಟ್ಟ ಬೇಳೆಗೆ, ತೊಗರಿ ಬೇಳೆಗೆ ನಾವು ಇಲ್ಲಿ ನೆನೆಸಿಟ್ಟ ಸುಲಿ ಅವರೆಕಾಳನ್ನು ಹಾಕ್ಕೊಳ್ಳೋಣ. ಒಟ್ಟಿಗೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಒಂದು 2 ಚಿಟಿಕೆ ಅರಿಶಿಣ. ಇದು ಒಂದೊಳ್ಳೆ ಕುದಿ ಬಂದ ನಂತರ ಇದರ ಲಿಡ್ಡನ್ನು ಕವರ್ ಮಾಡಿ 2 ವಿಷಲನ್ನು ಬರಿಸೋಣ. ಕುದಿ ಬರ್ತಾ ಉಂಟು. ಈಗ ಲಿಡ್ಡನ್ನು ಕವರ್ ಮಾಡ್ತಾಯಿದ್ದೀನಿ. ಈಗ 2 ವಿಷಲನ್ನು ಬರೆಸಿದರೆ ಸಾಕು. ಇನ್ನೊಂದು ಕಡೆಯಿಂದ ಒಂದು ಸ್ಟೇನ್ಲೆಸ್ ಪಾತ್ರೆ ಇಟ್ಕೊಂಡಿದ್ದೀನಿ. ಈಗ ಇದರಲ್ಲಿ ಇದು ಬಿಸಿ ಆಗಲಿ. ಪಾತ್ರೆ ಬಿಸಿ ಆಗ್ತಾ ಬರುವಾಗ ಅದಕ್ಕೊಂದು ನಾವು 3 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಳ್ಳೋಣ. ಎಣ್ಣೆ ಬಿಸಿ ಆಗ್ತಾ ಬರುವಾಗ ಅದಕ್ಕೊಂದು ಅರ್ಧ ಚಮಚ ಸಾಸಿವೆನ ಹಾಕೊಳ್ಳೋಣ. ಸೇಮ್ ಟೈಮಲ್ಲಿ 10 ಎಸಳು ಬೆಳ್ಳುಳ್ಳಿಯನ್ನು ನಾನು ರಫ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕೊಳ್ಳೋಣ. ಸ್ವಲ್ಪ ಕರಿಬೇವನ್ನು ಕೂಡ ಹಾಕೊಳ್ಳೋಣ. ಈಗ ಇದಕ್ಕೆ ನಾವು ಮೀಡಿಯಮ್ ಸೈಜು 2 ನೀರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಲೈಟ್ ಬ್ರೌನ್ ಆಗ್ತಾ ಬರುವಾಗ ಅದಕ್ಕೊಂದು 2 ಚಿಟಿಕೆಯಷ್ಟು ಅರಿಶಿನ ಸೇರಿಸ್ಕೊಳ್ಳೋಣ. ಈಗ ಇದಕ್ಕೆ ನಾವು ರಫ್ಲಿ ಚಾಪ್ಡ್ ಮೀಡಿಯಮ್ ಸೈಜ್ 2 ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಈ ಟೊಮೆಟೊನ ಸ್ವಲ್ಪ ಸಾಫ್ಟ್ ಆಗಲಿಕ್ಕೆ ಬಿಡೋಣ. ಸಾಫ್ಟ್ ಆದ ನಂತರ ಡ್ರೈ ಮಸಾಲಾನ ಸೇರಿಸ್ಕೊಳ್ಳೋಣ. ಬೆಂಕಿ ಬಂದ್ ಮಾಡ್ತೇನೆ. 2 ವಿಷಲ್ ಆಯಿತು. ಇದು ರೆಡಿ ಆಯಿತು, ನೋಡೋಣ. ಹೌದು, ಟೊಮೆಟೊ ಎಲ್ಲ ಸಾಫ್ಟ್ ಆಗ್ತಾ ಬಂದಿದೆ. ಈಗ ಇದಕ್ಕೆ ನಾವು ಡ್ರೈ ಮಸಾಲಾನ ಸೇರಿಸ್ಕೊಳ್ಳೋಣ. ಇದಕ್ಕೆ ಅರ್ಧ ಚಮಚ ಅಚ್ಕಾರದ ಪುಡಿ, ರೆಡ್ ಚಿಲ್ಲಿ ಪೌಡರ್, 3/4 ಚಮಚ ಧನಿಯಾ ಪೌಡರ್, ಕೊರಿಯಂಡರ್ ಪೌಡರ್, ಅರ್ಧ ಚಮಚ ಮನೆಯಲ್ಲಿ ಮಾಡಿರುವಂಥ ಗರಂ ಮಸಾಲ, ಹೋಮ್ ಮೇಡ್ ಗರಂ ಮಸಾಲ. ಇದನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾವು ಕಟ್ ಮಾಡಿ ಈ ಥರ ಮೀಡಿಯಮ್ ಸೈಜ್ ಆಲೂಗೆಡ್ಡೆ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆಲೂಗೆಡ್ಡೆ ಎಷ್ಟು ಬೇಯಲಿಕ್ಕೆ ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳೋಣ. ಹಾಕಿ ಉಪ್ಪು ಈಗ ಹಾಕೋದು ಬೇಡ. ಆಲೂಗೆಡ್ಡೆ ಒಂದು 60% ಬೆಂದ ನಂತರ ಹಾಕ್ಕೊಳ್ಳೋಣ. ದಾಲಿಗೆ ಸಹ ಉಪ್ಪು ಹಾಕ್ಕೊಂಡಿದ್ದೀವಲ್ಲ, ಅದಕ್ಕೋಸ್ಕರ. ಬನ್ನಿ ನೋಡೋಣ ಆಲೂಗೆಡ್ಡೆ ರೆಡಿ ಆಯಿತಾ ಅಂತೇಳಿ. ಓಕೆ, ಈಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೇಮ್ ಟೈಮಲ್ಲಿ ಕುಕ್ಕರನ್ನು ಕೂಡ ಓಪನ್ ಮಾಡೋಣ. ನೋಡ್ಬೋದು, ದಾಲೆಲ್ಲ ಒಳ್ಳೆ ಇದು ಬೆಂದಿದೆ. ಇದು ಮಾತ್ರ ಗಟ್ಟಿ ಅಂದರೆ ನಾರ್ಮಲ್ ಇದು ಬೆಂದಿದೆ. ಇದು ಬಾಯಿಗೆ ತಿನ್ನಲಿಕ್ಕೆ ಸಿಗ್ತದೆ, ದಾಲು ತಿನ್ನಲಿಕ್ಕೆ ಸಿಕ್ಕೋದಿಲ್ಲ, ಅಷ್ಟು ಬೇಯಿಸಿದ್ರೆ ಆಯಿತು. ಮತ್ತು ಇದನ್ನೆಲ್ಲ ಸಾರಿಗೆ ಸೇರಿಸ್ಕೊಳ್ಳೋಣ. ಸೊ ದ ಕಾಂಬಿನೇಷನ್ ಆಫ್ 3 ದಾಲ್ ಅಂತ ದಾಲ್, ಅವರೆಕಾಳು, ಸುಲಿ ಅವರೆಕಾಳು, ಆಲೂಗೆಡ್ಡೆ ಮತ್ತು ಬೇಳೆ ಸಹ ಸೇರಿಸಿ ಮಾಡಿರುವಂಥ ಇವತ್ತಿನ ಒಂದು ದಾಲ್ ಅಂತ. ಓಕೆ, ಆಲೂ ದಾಲ್. ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿ ಏನು ದಾಲೆಲ್ಲ ಉಂಟು ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ. ಸಾರು ನಿಮಗೆ ಎಷ್ಟು ದಪ್ಪ ಬೇಕು ಅದನ್ನು ಇಟ್ಕೊಳ್ಳಿ ದಾಲನ್ನು. ಓಕೆ, ಈ ಚಪಾತಿ ದೋಸೆ ತಿನ್ನೋರಿಗೆ ಬೇಕಾದರೆ ದಪ್ಪ ಇಟ್ಕೋಬೋದು. ಅದೇ ಅನ್ನ ಜೊತೆ ತಿನ್ನೋದಾದರೆ ಸ್ವಲ್ಪ ಬೇಕಾದರೆ ತೆಳ್ಳಗೆ ಹಾಕ್ಕೊಳ್ತಾ ಬರೋದು. ಇದು ಕಾಂಬಿನೇಷನ್ ಎಲ್ಲದಕ್ಕೋಸ್ಕರ ಒಳ್ಳೆಯಾಗಿ ಹೋಗ್ತದೆ. ದಪ್ಪ ಇಡಿ ತೆಳ್ಳಗಿರಲಿ.
ಡಸಂಟ್ ಮ್ಯಾಟರ್. ಓಕೆ, ಒಂದು ಕುದಿ ಬಂದ ನಂತರ ಇದರ ಉಪ್ಪನ್ನು ನೋಡೋಣ. ನೋಡಿ, ಇಷ್ಟು ದಪ್ಪ ಇಟ್ಟಿದ್ದೀನಿ. ನನ್ನ ಮಕ್ಕಳೆಲ್ಲ ಹೇಳ್ತಿದ್ದಾರೆ, ಅಮ್ಮ ಒಳ್ಳೆ ಮಟನ್ ಕರಿ ಸ್ಮೆಲ್ ಬಂದಾಗಿ ಬರ್ತಾ ಉಂಟಮ್ಮ ಅಂತ ಹೇಳ್ತಿದ್ದಾರೆ. ಈಗ ಒಂದು ಕುದಿ ಬರಲಿ, ಮುಚ್ಚಿಡೋಣ. ಒಳ್ಳೆ ಕುದಿ ಬಂದಿದೆ. ಇನ್ನೊಮ್ಮೆ ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ರಫ್ಲಿ ಚಾಪ್ಡ್ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಒಳ್ಳೆ ಒಂದ್ಸರಿ ಮಿಕ್ಸ್ ಮಾಡಿ ಬೆಂಕಿನ ಬಂದ್ ಮಾಡೋಣ. ಓಕೆ, ಸೊ ಇವತ್ತಿನ ಆಲೂ ದಾಲ್ ರೆಡಿಯಾಗಿದೆ. ಐ ಹೋಪ್ ಇದು ನಿಮಗೆ ಆಯಿತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದು ರೆಸಿಪಿನ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಡಿ. ಎಲ್ಲರೂ ಟ್ರೈ ಮಾಡಲಿ. ಇಂಥ ಆರೋಗ್ಯವಾದ ಅಡುಗೆನ ಮನೆಯಲ್ಲೇ ಮಾಡಿ ಎಂಜಾಯ್ ಮಾಡಲಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವೀಡಿಯೋದಲ್ಲಿ ಸಿಗೋಣಂತೆ. ಅಲ್ಲಿ ತನಕ ಬಾಯ್.